ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ಬೆಂಕಿ ಅಪ್ಡೇಟ್ ಮಾಹಿತಿ ಏನೆಂದರೆ, ಗುಜರಾತ್ ಜಾಯಂಟ್ಸ್ ತಂಡದ ವಿರುದ್ಧ ನಮ್ಮ ಒಂದು RCB ತಂಡವು ಇವತ್ತು ಪಂದ್ಯವನ್ನು ಆಡುತ್ತಿದ್ದು, ಅದರಲ್ಲಿಯೂ ಯಾವೆಲ್ಲ ರೀತಿಯಾಗಿರುವಂತಹ ಹೊಸದಾದ ಬದಲಾವಣೆಯನ್ನು ಮಾಡಿಕೊಂಡು ಬಂದಿದೆ ಮತ್ತು ಪ್ರಾಕ್ಟೀಸ್ ಪಂದ್ಯದಲ್ಲಿ ಯಾವೆಲ್ಲ ಬೆಂಕಿ ಆಟಗಾರರು ಈಗಾಗಲೇ ಬೆಂಕಿ ಪರ್ಫಾರ್ಮೆನ್ಸನ್ನು ತೋರಿಸಿ ಗುಜರಾತ್ ಜಾಯಂಟ್ಸ್ ತಂಡದ ವಿರುದ್ಧ ಉತ್ತಮವಾದಂಥ ಪರ್ಫಾರ್ಮೆನ್ಸನ್ನು ತೋರಿಸಲು ಮತ್ತು ತಮ್ಮ 4ನೇ ಜಯವನ್ನು ಸಾಧಿಸಲು ಈಗಾಗಲೇ ಪ್ರಾಕ್ಟೀಸ್ ಪಂದ್ಯದಲ್ಲಿ ಉತ್ತಮವಾದಂಥ ಪರ್ಫಾರ್ಮೆನ್ಸನ್ನು ತೋರಿಸಿದ್ದಾರೆ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ, ಏಕೆಂದರೆ ಇದೇ ರೀತಿಯಾದಂಥ ಮುಂತಾದವು WPL ಹಾಗೂ RCBಗೆ ಸಂಬಂಧಪಟ್ಟಂಥ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಂಡು ಸಾಧ್ಯವಾಗುತ್ತದೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನು ತಡ ಮಾಡದೆ ಶುರು ಮಾಡೋಣಂತೆ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ RCB ತಂಡವು WPL ಸೀಸನ್ 2ರಲ್ಲಿ 2024ರಂದು ಸುಮಾರು 3 ಪಂದ್ಯಗಳನ್ನು ಗೆದ್ದುಕೊಂಡು ಬಂದಿದೆ. ಅದರಲ್ಲಿಯೂ ಸುಮಾರು 2 ಪಂದ್ಯಗಳನ್ನು ಹೀನಾಯವಾದ ಸೋಲನ್ನು ಒಪ್ಪಿಕೊಂಡಿದೆ. ಆದರೆ ನಮ್ಮ ಒಂದು ಬೆಂಗಳೂರು ತಂಡವು ಇವತ್ತು ಗುಜರಾತ್ ಜಾಯಂಟ್ಸ್ ತಂಡದ ವಿರುದ್ಧ ಪಂದ್ಯವನ್ನು ಆಡುತ್ತಿದ್ದು, ಇವತ್ತಿನ ಒಂದು ಪಂದ್ಯವನ್ನು ಗೆದ್ದರೆ ನಮ್ಮ ಒಂದು RCB ತಂಡವು 4 ಪಂದ್ಯಗಳನ್ನು ಗೆದ್ದುವ ಪರಿಸ್ಥಿತಿಯಿಂದಾಗಿ ಪಾಯಿಂಟ್ಸ್ ಟೇಬಲ್ ಲಿಸ್ಟ್ನಲ್ಲಿಯೂ ಕೂಡ ಫಸ್ಟ್ ಆಗಿ ಹೆಜ್ಜೆ ಇಡುತ್ತದೆ ಎಂದು ಕೂಡ ನಾವು ಹೇಳಬಹುದು. ಅದೇ ರೀತಿಯಾಗಿ ಗುಜರಾತ್ ಜಾಯಂಟ್ಸ್ ತಂಡದ ವಿರುದ್ಧ RCB ತಂಡದ ಪ್ಲೇಯಿಂಗ್ 11ನಲ್ಲಿ ಯಾವುದೇ ರೀತಿಯಾಗಿರುವಂತಹ ಬದಲಾವಣೆ ಆಗಿಲ್ಲ ಎಂಬ ಬಿಗ್ ಮಾಹಿತಿ ಕೂಡ ಬಿಡುಗಡೆ ಆಗಿದೆ. ಆದರೆ ಸ್ನೇಹಿತರೆ, 2024ರ WPL ಸೀಸನ್ 2ರಲ್ಲಿ RCB ತಂಡದ ಪರವಾಗಿ ನೋಡುವುದಾದರೆ ಗುಜರಾತ್ ಜಾಯಂಟ್ಸ್ ತಂಡದ ವಿರುದ್ಧ ತನ್ನ 2ನೇ ಪಂದ್ಯವನ್ನು ಗುಜರಾತ್ ಜಾಯಂಟ್ಸ್ ತಂಡದ ವಿರುದ್ಧ RCB ತಂಡವು ಮತ್ತೆ ಆಡುತ್ತಿದ್ದು, ಗುಜರಾತ್ ಜಾಯಂಟ್ಸ್ ತಂಡದ ವಿರುದ್ಧ ಮೊದಲನೇ ಪಂದ್ಯದಲ್ಲಿ ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿ ಭರ್ಜರಿಯಾದಂಥ ಜಯವನ್ನು ಸಾಧಿಸಿಕೊಂಡು ಬಂದಿದೆ. ಆದರೆ ಎಲಿಸ್ ಪೆರೀರವರು ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಅನ್ನು ಕೂಡ ಗುಜರಾತ್ ಜಾಯಂಟ್ಸ್ ತಂಡದ ವಿರುದ್ಧ ತೋರಿಸಿದ್ದ ಇದ್ದ ಕಾರಣದಿಂದಾಗಿ ಪ್ರಾಕ್ಟೀಸ್ ಪಂದ್ಯದಲ್ಲಿ ಅವರು ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದ್ದಾರೆ. ಸ್ನೇಹಿತರೆ, ಎಲಿಸ್ ಪೆರೀರವರು ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿ ನಮ್ಮ ಒಂದು RCB ತಂಡಕ್ಕೆ ಇವತ್ತಿನ ಒಂದು ಪಂದ್ಯವನ್ನು ಗೆಲ್ಲಿಸಲಿಕ್ಕೆ ಸಹಾಯ ಮಾಡುತ್ತಾರೆ ಇಲ್ಲವಾ ಎಂಬುದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಾದಂಥ ಮುಂತಾದ ಅಪ್ಡೇಟ್ ವಿಡಿಯೋಗಳು ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.